20ನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೆಯ ಜನ್ಮದಿನವನ್ನು ನಾವು ಸಮಾನತೆಗಾಗಿ ಸಂಘರ್ಷ ದಿನ ಅಂತ ಕಾರ್ಯಕ್ರಮವನ್ನು ಬೆಂಗಳೂರಿನ ಟೌನ್ ಹಾಲಲ್ಲಿ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಅನೇಕ ಸ್ನೇಹಿತರುಗಳು, ಕಲಾವಿದರು, ಬರಹಗಾರರು, ಹೋರಾಟಗಾರರು, ರಾಜಕಾರಣಿಗಳು, ಬುದ್ಧಿಜೀವಿಗಳು, ಮಹಿಳೆಯರು, ವಿದ್ಯಾರ್ಥಿಗಳು, ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಕೃಷ್ಣಪ್ಪನವರು ಅಂತ ಹೇಳಿದ್ರೆ ಅದು ಕರ್ನಾಟಕದ ಒಳಗಡೆ ಒಂದು ಸ್ವಾಭಿಮಾನದ ಬೆಳಕು. ಕರ್ನಾಟಕದ ಒಳಗಡೆ, ಕರ್ನಾಟಕದಲ್ಲಿ ಅವರನ್ನು ನಾವು ಕರ್ನಾಟಕದ ಅಂಬೇಡ್ಕರ್ ಅಂತ ಹೇಳ್ತೀವಿ. ಅಂತಹ ಕೃಷ್ಣಪ್ಪನವರನ್ನು ಸ್ಮರಿಸ್ಕೊಳ್ಳುವಂಥದ್ದು ಈ ನೆಲದ ಶೋಷಿತ ಸಮುದಾಯಗಳ ಬಹುದೊಡ್ಡ ಜವಾಬ್ದಾರಿ. ಆ ಕಾರಣಕ್ಕಾಗಿ ಅವತ್ತು ಅತ್ಯಂತ ಅರ್ಥಗರ್ಭಿತವಾಗಿ ಕೃಷ್ಣಪ್ಪನವರ ಜಯಂತಿಯನ್ನು ನಾವು ಏರ್ಪಡಿಸಿದ್ದೇವೆ. ಈ ನಾಡಿನ ಎಲ್ಲ ಶೋಷಿತ ಸಮುದಾಯಗಳ ವಿಮೋಚನಕಾರರು, ವಿಶೇಷವಾಗಿ ಶಿಕ್ಷಣಕ್ಕಾಗಿ, ವಸತಿಗಾಗಿ, ಮೂಲಭೂತ ಅಗತ್ಯಗಳಿಗಾಗಿ ಈ ನೆಲದಲ್ಲಿ ಜಾಗೃತಿಯನ್ನು ತಂದಂಥವರು. ಆ ಕಾರಣಕ್ಕಾಗಿ ಅವರನ್ನು ಸ್ಮರಿಸುವಂತಹ ಅನೇಕ ಕೆಲಸಗಳಲ್ಲಿ ಇದು ಒಂದು. ಆ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ಕೃಷ್ಣಪ್ಪನವರನ್ನು ಈ ರಾಜ್ಯ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅಥವಾ ಕರ್ನಾಟಕ ರತ್ನ ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಅದರ ಜೊತೆಯಲ್ಲಿ ಅವರ ಸ್ಮಾರಕ ಭವನವನ್ನು ಈ ಬೆಂಗಳೂರಿನಲ್ಲಿ ಕಟ್ಟಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ. ಕಾರಳಿ ಶ್ರೀನಿವಾಸು, ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ.